ವೀಕ್ಷಕರೇ, ಇವತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ವರ್ಕ್ ಡೆಡ್ಲೈನ್, ಕೊಲಾಬರೇಟಿವ್ ಗ್ರೂಪ್ ಡೆಡ್ಲೈನ್ ಹಾಗೆ ಸತತವಾದ ಮೀಟಿಂಗ್ಸ್ ಇಂದ ನಮ್ಮ ಜೀವನ ತೀವ್ರ ಒತ್ತಡದಲ್ಲಿ ಸಿಲುಕ್ ಹೋಗಿದೆ. ಹೋದ ಎಪಿಸೋಡ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಭಾವನೆಗಳ ಮೇಲೆ ಒತ್ತಡ ಏರಿದಾಗ ಏನ್ ಮಾಡ್ಬೇಕು? ನಮ್ಮೊಂದಿಗಿದ್ದಾರೆ ಡಾಕ್ಟರ್ ನಜ್ರೀನ್. ಅವರು ಕೆಲವು ಸಲಹೆಗಳನ್ನ ಕೊಡ್ತಾರೆ. ಡಾಕ್ಟರ್, ಬ್ರೀದಿಂಗ್ ಇಂದ ಶುರು ಮಾಡೋಣ. ಮೊದಲನೇ ಬ್ರೀದಿಂಗ್ ಎಕ್ಸಸೈಸ್, ಉಸಿರನ್ನ ಡೀಪ್ ಆಗಿ ಒಳಗೆ ತಗೊಳ್ಬೇಕು. 4 ಕೌಂಟ್ ತನಕ ತಡಿಬೇಕು. ಮತ್ತೆ 5 ಕೌಂಟ್ ತನಕ ಉಸಿರನ್ನ ಹೊರಗೆ ಬಿಡ್ಬೇಕು. ನೆನ್ಪಿಡಿ, ಇನ್ಹೇಲ್ ಮಾಡುವಾಗ ಅಬ್ಡಾಮನ್ ಎಕ್ಸ್ಪ್ಯಾಂಡ್ ಆಗ್ಬೇಕು. ಎಲ್ಲರೂ ತಿಳಿದಿರೋ ಹಾಗೆ ಚೆಸ್ಟ್ ಅಲ್ಲ. ಮತ್ತೆ ಎಕ್ಸೇಲ್ ಮಾಡುವಾಗ ಅಬ್ಡಾಮನ್ ಕಾಂಟ್ರಾಕ್ಟ್ ಆಗ್ಬೇಕು, ಗಾಳಿ ಹೊರಗೆ ಬರೋಕೆ. ಎರಡನೇ ಬ್ರೀದಿಂಗ್ ಎಕ್ಸಸೈಸ್, ಆಲ್ಟರ್ನೇಟ್ ನಾಸ್ಟ್ರಲ್ ಬ್ರೀದಿಂಗ್. ನಿಮ್ಮ ಬಲ ಹೆಬ್ಬೆರಳು ಬಲ ನಾಸ್ಟ್ರಲ್ನ ಕವರ್ ಮಾಡಬೇಕು. ನಿಮ್ಮ ತೋರ್ ಬೆರಳು ಮತ್ತೆ ಮಧ್ಯದ ಬೆರಳು ಹಣೆ ಮಧ್ಯ ಇರಬೇಕು. ನಿಮ್ಮ ಉಂಗುರದ ಬೆರಳನ್ನ ಎಡಗಡೆ ನಾಸ್ಟ್ರಲ್ ಮೇಲೆ ಇಡಬೇಕು. ಈಗ ಎಡಗಡೆ ನಾಸ್ಟ್ರಲ್ನಿಂದ ಉಸಿರು ತಗೊಳ್ಳಿ, ಮತ್ತೆ ಬಲಗಡೆಯಿಂದ ಉಸಿರು ಹೊರಗೆ ಬಿಡಿ. ಹೀಗೆ ಅದರ ಪ್ರತಿಯಾಗಿ ಮಾಡಬೇಕು. ಈ ಎಕ್ಸಸೈಸ್ 10 ಬಾರಿ ರಿಪೀಟ್ ಮಾಡಬಹುದು. ನೆನಪಿಡಿ, ನೀವು ನಡೆಯುವಾಗ ನಿಮ್ಮ ಗದ್ದ ಸ್ವಲ್ಪ ಮೇಲಿರಬೇಕು, ನಿಮ್ಮ ದೇಹ ಭಾಗ ಮುಂದಿರಬೇಕು, ಭುಜಗಳು ಹಿಂದಿರಬೇಕು, ನಿಮ್ಮ ಉದರ ಮತ್ತು ಪೃಷ್ಠವನ್ನು ಒಳಗ್ ತಗೋಬೇಕು. ನಡೆಯುವಾಗ ನಿಮ್ಮ ಹಿಮ್ಮಡಿ ಮೊದಲು ನೆಲಕ್ಕೆ ತಾಕ್ಬೇಕು, ನಂತರ ಮುಂದಿನ ಭಾಗ ನೆಲಕ್ಕೆ ತಾಕ್ಬೇಕು. ಮತ್ತೆ ಮುಂದಿನ ಹೆಜ್ಜೆ ಇಡುವಾಗ್ಲೂ ಸಹ ಇದೇ ರೀತಿ ನಡಿಬೇಕು. ನಡೆಯುವಾಗ ಸುತ್ತಮುತ್ತಲೂ ಸಹ ಗಮನಿಸಬೇಕು. ಇದನ್ನ ಮೈಂಡ್ ಫ್ರೀನೆಸ್ ಅಂತಾರೆ. ನಿಮ್ ಗಮನ ಬೇರೆ ಕಡೆ ಹರಿಸಬೇಡಿ, ಬದಲಾಗಿ ನಿಮ್ ಉಸಿರಾಟ, ನಿಮ್ಮ ಪಾದ ನೆಲಕ್ಕೆ ತಾಕೋ ಕಡೆ ಗಮನ ಕೊಡಿ. ಈ ರೀತಿ ಮಾಡೋದ್ರಿಂದ ನಡೆಯೋದು ಕೇವಲ ನಡಿಗೆ ಅಲ್ಲ, ನಡೆಯುವ ಧ್ಯಾನವಾಗುತ್ತೆ. ಅದ್ಭುತ. ಈ ಡೆಮೋ ಎಕ್ಸಸೈಸ್ ಮಾಡಾದ್ಮೇಲೆ ನಂಗೆ ತುಂಬಾ ಆರಾಮ ಅನಿಸ್ತಿದೆ. ವೀಕ್ಷಕರೇ, ನೀವು ಒತ್ತಡನ ಹೇಗೆ ನಿಭಾಯಿಸ್ತೀರಾ? ನಿಮ್ಮ ಸಲಹೆಗಳನ್ನ ನಮ್ಮ ಕಮೆಂಟ್ಸ್ ಅಲ್ಲಿ ಪೋಸ್ಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ.